ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಅಲೆಗಳು ಕಾತಿರಿಸುವೆ ಭೂಮಿ ಅಪ್ಪಳಿಸಲು. ರವಿ ಕಾದು ಕುಳಿತಿಹನು ಅಸ್ತಮವಾದ. ಗುಡುಗು ಸಿಡಿಲುಗಳ ದಿಬ್ಬಣ ಕಾಲ್ ಕೆರೆದು ನಿಂತಿದೆ ತನ್ನದೇ ಬರಹಕ್ಕೆ. ವೆಲ್ಕಮ್ ಟು ದ ನ್ಯೂ ಲಾಗ್. ನಾನಿವತ್ತು ಒಂದು ಪ್ರೆಷರ್ ಪಂಪನ್ನು ರೆಡಿ ಮಾಡೋದು ಹೇಗೆ ಅಂತನ ತೋರಿಸ್ತಾ ಇದ್ದೀನಿ. ಇದು ಪ್ರೆಷರ್ ಪಂಪ್ ಕೂಡ ನಂದೇನ. ಇದು ಫುಲ್ ಎಲ್ಲ ಹಾಳಾಯಿತು, ಎಲ್ಲ ಫುಲ್ ಎಲ್ಲ ಇವಾಗ ಓವರ್ ಆಯಿಲ್ ಮಾಡ್ಸೋಣ ಅಂತ ತಗೊಂಬಂದಿದ್ದೀನಿ. ಫುಲ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಫುಲ್ ಮುಂದೆ ಪಂಪ್ ಕೂಡ ಎಲ್ಲ ಬಿಚ್ಚಿಸ್ತಿದ್ದಾರೆ. ಫುಲ್ ಎಲ್ಲ ರೆಸ್ಟ್ ಹಿಡಿದ್ಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡ್ತಾವ್ರೆ ನೋಡಿ. ಎಲ್ಲ ಡೀಸೆಲ್ ಹಾಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ವಾಟರ್ ಪಂಪು. ಒಂದು ಅರ್ಧ ಲೀಟ್ರ್ ಡೀಸೆಲ್ ಹಾಕೊಂಡು ಕ್ಲೀನ್ ಮಾಡಿದ್ರೇನಪ್ಪ ಅಷ್ಟೊಂಥರ ಎಲ್ಲ ರೆಸ್ಟ್ ಹಿಡಿದ್ಬಿಟ್ಟಿತ್ತು. ಮತ್ತು ನೋಡಿ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡ್ತಾ ಇದ್ದಾರೆ. ಇದು ಬಾಲಾಜಿ ಸರ್ವಿಸ್ ಅಂತನ. ಇದು ಗುಬ್ಬಿ ಬಸ್ ಸ್ಟ್ಯಾಂಡ್ ಪಕ್ಕ ಲೆಫ್ಟ್ ಸೈಡ್ಗೆ ಇರೋದು. ಬೇಕ್ರಿ ಪಕ್ಕದಲ್ಲಿ ಬಾಲಾಜಿ ಸರ್ವಿಸ್ ಸೆಂಟರ್. ಮತ್ತು ಹೊಸ ಮಿಷನ್ಗಳೆಲ್ಲ ಸಿಗ್ತವೆ ಇದರಲ್ಲಿ. ಪೇರ್ ಪಾರ್ಟ್ಸ್ ಕೂಡ ಎಲ್ಲ ಅವೈಲೇಬಲ್ ಇರುತ್ತೆ. ಎಲ್ಲ ಕಂಪ್ನಿ ಪೇರ್ ಪಾರ್ಟ್ಸ್ಗಳು ಅವೈಲೇಬಲ್ ಇರುತ್ತೆ. ಹಾಗೆ ಹೊಸ ಪಂಪ್ ಮಿಷಿನ್ಗಳು, ಕಟ್ಟಿಂಗ್ ಮಿಷಿನ್ನು, ಡ್ರಿಲ್ಲಿಂಗ್ ಮಿಷಿನ್ನು, ಮತ್ತು ನೀರೊಡೆಯೋ ಪಂಪ್ಗಳು, ಮತ್ತು ಮಿನಿ ಟ್ರಿಲ್ಲರ್ಗಳು ಎಲ್ಲ ಸಿಗುತ್ತೆ ಇಲ್ಲಿ. ಮತ್ತು ಎಲ್ಲ ಪೆಟ್ರೋಲ್ ಇಂಜಿನ್ ಎಲ್ಲ ರೆಡಿ ಮಾಡ್ತಾರೆ ಇಲ್ಲಿ. ಮತ್ತು ಏನಪ್ಪ ಅಂದರೆ ನಾನು ಒಂದು 10:30 ಹೋಗಿದ್ದೆ. ಅಲ್ಲಿ ಬಂದಿರೋ ಕಂಪ್ಲೇಂಟ್ಸ್ಗಳೆಲ್ಲ ನೋಡಿ ನನ್ನ ಪ್ರೆಷರ್ ಪಂಪ್ ರಿಪೇರಿ ಮಾಡೋಕ್ಕೆ ತಗೊಂಡಿದ್ದೆ ಒಂದು 11:30 ಆಯಿತು. ಈಗ ಫುಲ್ ಪೆಟ್ರೋಲ್ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಅಲೆಗಳು ಕಾತಿರಿಸುವೆ ಭೂಮಿ ಅಪ್ಪಳಿಸಲು. ರವಿ ಕಾದು ಕುಳಿತಿಹನು ಅಸ್ತಮವಾದ. ಗುಡುಗು ಸಿಡಿಲುಗಳ ದಿಬ್ಬಣ ಕಾಲ್ ಕೆರೆದು ನಿಂತಿದೆ ತನ್ನದೇ ಬರಹಕ್ಕೆ. ಏನಕ್ಕಪ್ಪ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಅಂದರು. ನಮ್ಮದು ಯೂಟ್ಯೂಬ್ ಚಾನಲ್ ಐತೆ ಅಂತ ಹೇಳಿದೆ. ಸರಿ ಆಯ್ತು
ಆಯಿತು ಹಂಗಾದ್ರೆ ತಗೊಳ್ಳಿ ವಿಡಿಯೋನೆಲ್ಲ ಅಂತ ಅಂದರು ಅವರು. ನಾನು ಅದೇ ಇದರಲ್ಲಿ ವಿಡಿಯೋ ಮಾಡಿದೆ. ಇನ್ನೇನು ಫೈನಲ್ ಎಲ್ಲ ವಾಶ್ ಆಗಿದೆ, ಇನ್ನೇನು ಫೈನಲ್ ಸ್ಟೇಜಲ್ಲಿದೆ. ಅವ್ರು ಯೂಟ್ಯೂಬರ್ ಅಂತ ಅಂದ್ರು. ಸರ್ ನಂದು ಯೂಟ್ಯೂಬ್ ಚಾನಲ್ ಇದೆ, ಒಂದು 6 ಮಂತ್ ಆಗಿದೆ ಓಪನ್ ಮಾಡಿ ಯೂಟ್ಯೂಬ್ ಚಾನಲ್ಲು ಅಂತ ಹೇಳಿದೆ. ಸರಿ ಆಯಿತು, ಹಂಗೆ ಅವ್ರು ಖುಷಿ ಆಗ್ಬಿಟ್ರು. ನೀವು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀರಾ ಅಂತ ಅಂದರು. ಹ್ಞೂ ಸರ್ ಮಾಡ್ತಾ ಇದ್ದೀನಿ ಅಂತ ಅಂದರು. ನೋಡಿ ಅಲ್ಲೇ ಫೈನಲ್ ಸ್ಟೇಜಿಗೆ ಬಂದಿದೆ. ಮತ್ತು ರಬ್ಬರ್ ಬುಷ್ಗಳು, ಕಪ್ಲರು, ಏನೆಲ್ಲ ಮೆಕ್ಯಾನಿಸಮ್ ನಮಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ಅದನ್ನೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಅದು ಒಳಗಡೆ ನೀರು ತೆಳ್ಳೋಕೆ ಇರೋದು. 3 ಪಿಸ್ಟನ್ ಕೂಡ ಬಿಚ್ಚಾಕಿದ್ರು. 3 ಪಿಸ್ಟನ್ ಕೂಡ ಬಿಚ್ಚಾಕಿದ್ರು. ನೋಡಿ 3 ಪಿಸ್ಟನ್ನು ಇವಾಗೆಲ್ಲ ರಬ್ಬರ್ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಕಷ್ಟ ಐತೆ ಅಂತ ಅಂದರೆ, ನೋಡಿ ಅದ್ರೊಳಗಡೆ ಎಲ್ಲನ ನೀಟಾಗಿ ಪ್ಯಾಕ್ ಮಾಡ್ಬೇಕು. ಅದು ಆಯಿಲ್ ಸೀಲ್ಗಳ್ನೆಲ್ಲನ ಹಂಗೂ ಹಾಕ್ತಾ ಇದ್ದಾರೆ ನೋಡಿ. ರೇಯ್ ಏನು ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು. ಮತ್ತೆ ಕ್ವಾರ್ಟರ್ ₹3 ಜಾಸ್ತಿ ಆಗಿದ್ಯಾ? ಅದೆಲ್ಲ ಅಲ್ಲ ರೇ, ನಾನೊಂದು ವರ್ಷದಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ. ನಿಮ್ಮೆಲ್ಲ ತುಂಬಾ ಲವ್ಗಳಾಗ್ಬಿಟ್ಟಿದೆ. ಏಯ್ ಕುಡ್ದ್ ಬಂದಿದ್ಯಾ? ಗುಂಡ್ ಹಾಕಿದ್ರೆ ಗುಂಡಿಗೆ ಧೈರ್ಯ ಜಾಸ್ತಿ ಅಂತಾರೆ. ಅದಕ್ಕೆ ಒಂಚೂರು ಬಿಟ್ಕ ಬಂದಿದ್ದೀನಿ. ತಪ್ಪ ಅದೆಲ್ಲ ಬಿಡ್ರಿ, ನನ್ ಮದ್ವೆ ಆಗ್ತೀರಾ? ನಾನ್ ನಿಮ್ಮನ್ನ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ? ಎಷ್ಟು ಎಷ್ಟು ಅಂದ್ರೆ ಇಷ್ಟೊಂದು ಪ್ರೀತಿಸ್ತೀರಿ. ಕರ್ಮ. ಏನಾದ್ರೂ ಹೇಳ್ಬಿಟ್ಟು ಹೋಗ್ರಿ. ಫೈನಲ್ ಒಂದು ಸ್ಟೇಜಿಗೆ ಬಂತು ನೋಡ್ರಿ. ಎಲ್ಲ ಆಯಿಲ್ ಸೀಲು ಮತ್ತು ಎಲ್ಲ ಹಾಕಿ ಫುಲ್ ಎಲ್ಲ ಪ್ಯಾಕಪ್ ಮಾಡ್ತಾ ಇದ್ದಾರೆ. ಒಂದು 1 ಅವರ್ ಹಿಡಿತೇನಪ್ಪ ಇದನ್ನು ರೆಡಿ ಮಾಡೋಕ್ಕೆ. ಪಂಪ್ ಬಿಚ್ಚಿದ್ರು. ಆಮೇಲೆ ನಾನು ಬರೋಕ್ಕಿಂತ ಮುಂಚೆ ಒಂದು ಪೆಟ್ರೋಲ್ ಕಳೆ ವೀಡ್ರು ಪೆಟ್ರೋಲ್ದು ರೆಡಿ ಮಾಡ್ತಾಯಿದ್ರು. ಆದಮೇಲೆ ನಂದು ಪಂಪು ಹಾಕಿದ್ರು. ನಾನು ಎತ್ತಿಟ್ಟಿದ್ದೆ ಇದು ಪಂಪು ಮೋಟ್ರ್ ಇಲ್ದೆಲೆನ. ಇವಾಗ ರೆಡಿ ಮಾಡ್ಸೋಣ ಅಂತನ ತಗೊಂಬಂದೆ. ಎಲ್ಲ ಫುಲ್ ರೆಸ್ಟ್ ಹಿಡಿದ್ಬಿಟ್ಟಿತ್ತು. ನಾನು ಗುಜ್ರಿಗೆ ಹಾಕೋಣ, ಇದರಿಂದ ಏನು ಯೂಸ್ಫುಲ್ ಇಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ತಗೊಂಡೋಗಿ ತೋರಿಸಿದ್ರೆ ರೆಡಿ ಮಾಡ್ಬೋದು, ಇದು ಒಂದು ₹1000 ಆಗುತ್ತೆ ಅಂತ ಅಂದರು. ನಾನು ಅದಕ್ಕೆ ರೆಡಿ ಮಾಡ್ಸೋಣ ಅಂತನ ತಗೊಂಬಂದು ಕೊಟ್ಟಿದ್ದೀನಿ ನೋಡಿ. ಚೆನ್ನಾಗಿದೆ ಪಂಪು ಅಂತ ಹೇಳಿದ್ರು. ಪಂಪ್ ಚೆನ್ನಾಗಿದೆ ಅಂತ ಹೇಳಿದ್ರು. ಏನೂ ಆಗಲ್ಲ, ತಗೊಂಡೋಗ್ರಿ, ಸ್ವಲ್ಪ ಫ್ರೀ ಆಗಬೇಕು, ಪಂಪು ಇನ್ನೂ ಚೆನ್ನಾಗಿ ಓಡುತ್ತೆ ಅಂತ ಹೇಳಿದ್ರು. ನಾನು ಆಯಿತು ಅಂತ ಹೇಳಿದೆ. ಇದು ರಿಪೇರಿನೇ ಆಗಲ್ಲ ಅಂತ ತಿಳ್ಕೊಂಡಿದ್ದೆ. ನಾನು ಗುಜ್ರಿಗೆ ಹಾಕೋಣ ಅಂತ ತಿಳ್ಕೊಂಡಿದ್ದೆ. ತಂದು ತೋರಿಸ್ಮೇಲೆ ಗೊತ್ತಾಯಿತು ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ ಇದ್ರದ್ದು, ಏನೇ ಹೋದರೂ ರೆಡಿ ಮಾಡಿಸ್ಕೊಬೋದು ಅಂತ ಹೇಳಿದ್ರು. ಮತ್ತು ಈ ಪಂಪಿಂದನ ರೈತರುಗಳಿಗೆ ಎಲ್ಲ ಅನುಕೂಲ ಇದೆ. ಕೀಟನಾಶಕ ಹೊಡೆಯೋದಕ್ಕೆ ಮತ್ತು ಗದ್ದೆಯಲ್ಲಿ ಔಷಧಿ ಹೊಡೆಯೋದಕ್ಕೆ ಮತ್ತು ಪ್ರತಿಯೊಂದಕ್ಕೂ ತರಕಾರಿ ಇಟ್ಟಿರೋರ್ಗಂತೂ ಫುಲ್ ಯೂಸ್ ಆಗುತ್ತೆ ಇದು.
ಬೇರೆದ್ರಲ್ಲೆಲ್ಲನ ಹಿಂದ್ಗಡೆಗೆ ಎಲ್ಲ ನೇತಾಕೊಂಡು ಹೊಡಿಬೇಕು ಪಂಪ್ಗಳಲ್ಲಿ. ಇದೇನಿಲ್ಲ, ಒಂದ್ಸತಿ ಪೆಟ್ರೋಲ್ ಪಂಪಿಗೆ ಸ್ಟಾರ್ಟ್ ಮಾಡ್ದೆ ಸಾಯಂಕಾಲ ತನಕ ಹೊಡಿಬೋದು. ಇದು ಆಗಾಗಲೇ ಚಾರ್ಜ್ ಮಾಡಬೇಕು, ಅದು ಮಾಡಬೇಕು, ಏನೂ ಇಲ್ಲ. ಒಂದ್ಸತಿ ಒಂದು ಡ್ರಮ್ ಔಷಧಿ ಕಲಾಕ್ಬಿಟ್ಟು ಮಡಗ್ಬಿಟ್ರೆ ಸಾಯಂಕಾಲ ತನಕನೂ ಕೆಲಸ ಮಾಡ್ಕೊಬೋದು ಈ ಪಂಪ್ಗಳಲ್ಲಿ. ಬೇರೆದ್ರಲ್ಲಿ ಹಂಗೆಲ್ಲ ಆಗೋದಿಲ್ಲ. ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ ಮಧ್ಯಾಹ್ನ ಆದ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಡೊಡಮ್. ಏನ್ ಮಾಡ್ಲೇಬೇಕು ಕಡಿತತಿ ಹೃದಯ, ನಾ ನಂಬರ್ 1 ಪಿತ್ ಪಿಲ್ಲಿ. ಒಂದ್ ನಿಮಿಷ ನೀ ಹೇಳ್ದಾಗ ನಾನ್ ನಮ್ಮಪ್ಪನ್ ಗುಟ್ಟಿದ್ದೀನಿ ಬಂದೆ. ಈಗ ನೀನ್ ನಿಮ್ಮಪ್ಪನ್ ಗುಟ್ರೆ ಹೊಡಿಬೇಡ. ನಮ್ಮ ಚಾನಲ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫ್ರೆಂಡ್ಸ್ಗಳಿಗೆ ಹೇಳಿ, ಶೇರ್ ಮಾಡಿಸ್ರಿ, ಒಂದು ಲೈಕ್ ಕೂಡ ಕೊಡಿ. ಇದೇ ಥರ ಬೇಜಾನು ವಿಡಿಯೋಗಳೆಲ್ಲ ತೆಗ್ದಾಕ್ತೀನಿ. ಆ ಪಂಪ್ ಆಲ್ರೆಡಿ ರೆಡಿಯಾಗಿದೆ. ಆಯಿಲ್ ಹಾಕ್ತಾಯಿದ್ದಾರೆ ನೋಡಿ ಒಳಗಡೆನ. ಅದು ಗೇಜ್ ಲೆವೆಲಿಗೆ ಹಾಕ್ಬೇಕು. ಜಾಸ್ತಿ ಏನಾರು ಹಾಕಿದ್ರೆ ಈಚೆ ಬಂದ್ಬಿಡುತ್ತೆ ಅಂತ ನೋಡ್ತಾ ಇದ್ದೀರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ.